ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೋಹನ್ ಯಾದವ್ ಮೇಲಿರುವ ಆರೋಪವೇನೆಂದರೆ ಇವರ ಸರ್ಕಾರದ ಮೂಗುದಾರ ಬೇರೆಯವರ ಕೈಯಲ್ಲಿದೆ ಅಂತ. ಮೋಹನ್ ಅವರೇ, ನೀವು ಯಾವತ್ತು ಮುಖ್ಯಮಂತ್ರಿ ಆದ್ರಲ್ಲ ಅವತ್ತೇ ಕಾಂಗ್ರೆಸ್ನವರು ಹೇಳ್ತಾರೆ, ನೋಡಿ, ಈ ಮೋಹನ್ ಯಾದವ್ ಅವರ ಸರ್ಕಾರ ಏನಿದೆ, ಮಧ್ಯಪ್ರದೇಶದ ಸರ್ಕಾರ ಏನಿದೆ, ಈಗ ಇದು ಕೇಂದ್ರ ಶಾಸಿತ ಪ್ರದೇಶವಾಗಿದೆ ಮತ್ತೆ ದಿಲ್ಲಿಯಿಂದ ಸರ್ಕಾರವನ್ನ ನಡೆಸ್ತಾರೆ. ನೋಡಿ, ಅವರು ಹೇಳ್ತಾ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರದ ನಿಜಾಂಶವನ್ನ. ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಮೇಲ್ನವರು ಸರ್ಕಾರ ನಡೆಸೋದಿಲ್ಲ. ಕಾಂಗ್ರೆಸ್ನವರ ಚಾಳಿ ಅದು. ನೋಡಿ, ನನಗೆ ನೆನಪಿದೆ, ಅವತ್ತು ಅಖಿಲೇಶ್ ಯಾದವ್ ಅವರು ಹೇಳಿದ್ರು, ಇವರನ್ನ ಬಿಹಾರ ಮತ್ತೆ ಯುಪಿನಲ್ಲಿ ಯಾದವರ ಓಟನ್ನ ಪಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಒಂದ್ ಸ್ವಲ್ಪ ದಿನ ಆಮೇಲೆ ಇವರು ಹೊರಟೋಗ್ತಾರೆ. ನಿಮಗೆ ನೆನಪಿಸೋಕೆ ಇಷ್ಟಪಡ್ತೀನಿ, 2024ರ ಲೋಕಸಭೆ ಎಲೆಕ್ಷನ್ಗೂ ಮೊದಲೇ ಇದೆಲ್ಲ ಆಗಿದ್ದು. ಆದರೆ 2024 ಕಳೆದು ಹೋಯಿತು. ಇವತ್ತಿಗೂ ಕೂಡ ನಿಮ್ಮ ದಿನಪತ್ರಿಕೆಗಳಿಂದ ನನಗೇನು ಗೊತ್ತಾಯ್ತು ಅಂದರೆ, ದೇಶದ ಶ್ರೇಷ್ಠ CMಗಳ ಪೈಕಿ ನನಗೆ 6ನೇ ಸ್ಥಾನ ಸಿಕ್ಕಿದೆ ಅಂತಂದರೆ ನಾನು ಬೇರೆ ಏನು ಹೇಳಬೇಕು, ನೀವೇ ಹೇಳಿ. ನೋಡಿ, ಈ ಡೈಲಾಗನ್ನ ಅವರೇ ಹೇಳಿರೋದು ಮೂಗ್ದಾರ ಮತ್ತೊಬ್ಬರ ಕೈಯಲ್ಲಿದೆ ಅಂತ. ನನಗಂತೂ ಅದು ಅರ್ಥ ಆಗ್ತಾ ಇಲ್ಲ, ಯಾರು ಈ ವಿಷಯನ ನಿಮಗೆ ಹೇಳಿದ್ರು ಅಂತ. ಅದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ನೋಡಿ, ಈ ಮಾತು ಯಾಕೆ ಶುರುವಾಯಿತು ಅಂತಂದ್ರೆ, 2003ರಲ್ಲಿ ನಿಮಗೆ ಟಿಕೆಟ್ ಮಿಸ್ ಆದಾಗ ನೀವು ಹೇಳ್ತೀರಿ, ನನ್ನ ಬಲ್ಬ್ ಅಷ್ಟೇ, ಸ್ವಿಚ್ ಮತ್ತೊಬ್ಬರ ಕೈಲಿದೆ, ಆನ್ ಮತ್ತೆ ಆಫ್ ಅವ್ರು ಮಾಡ್ತಾರೆ. ನಾನಲ್ಲಿ ಪಾರ್ಟಿಯ ಸಿದ್ಧಾಂತದ ಬಗ್ಗೆ ಹೇಳಿದ್ದು. ಮತ್ತೆ ನಮ್ಮ ಟ್ರೈನಿಂಗ್ ಇದೇ ರೀತಿ ಆಗಿರುತ್ತೆ. ಅದರ ಉದಾಹರಣೆಯನ್ನ ನೀವು ನೋಡಬಹುದು. ಮಾನ್ಯ ಮೋದಿ ಅವರೇನು ಮೊದಲನೇ ಬಾರಿಗೆ ಅವರು ಗುಜರಾತ್ನ CM ಆಗ್ತಾರೋ ಅದಕ್ಕೂ ಮೊದಲು ಯಾವುದೇ ಲೋಕಸಭಾ ವಿಧಾನಸಭಾ ಎಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಆದರೆ ನಮ್ಮ ಪಾರ್ಟಿಯ ವಿಶೇಷತೆ ಏನು ಅಂತಂದ್ರೆ, ಅವರು CM ಆಗಿ ಕೆಲಸ ಮಾಡಿದ್ರು. ಅವರು ಯಾವ ರೀತಿ ಕೆಲಸ ಮಾಡಿದ್ರು ಅಂದ್ರೆ, ಗುಜರಾತ್ನ ಎಲ್ಲಿಂದ ಎಲ್ಲಿಗೆ ತಗೊಂಡೋದ್ರು. ಮತ್ತೆ PM ಆದಾಗ, PM ಆಗಿ ಇಡೀ ಜಗತ್ತೇ ನೋಡ್ತಾ ಇದೆ ದೇಶವನ್ನ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗಿದ್ದಾರೆ ಅಂತ. ಇದು ಅವರದ್ದೇ ಉದಾಹರಣೆ. ನೋಡಿ, ಉದಾಹರಣೆಯಾಗಿ ನೀವು ಕೂಡ ಇದ್ದೀರಾ. ನಿಮ್ಮನ್ನ ಹೇಗೆ ಮುಖ್ಯಮಂತ್ರಿ ಮಾಡಿದ್ರಲ್ಲ, ಅದನ್ನ ನೋಡಿ ನಿಮಗೂ ಕೂಡ ಆಶ್ಚರ್ಯ ಆಯ್ತಂತೆ. ನೋಡಿ, ನನ್ನ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಬಿಟ್ರಿ. ನಾನು ಬರೀ ಬಲ್ಪ್ ಇದ್ದ ಹಾಗೆ ಬಟನ್ ಒತ್ತಿದಾಗ ಆನ್ ಆಗ್ಬಿಡ್ತೀನಿ. ನನಗೇನ್ ಗೊತ್ತಾಯ್ತು ಅಂದ್ರೆ, ನನ್ನ ಟಿಕೆಟ್ನ ಯಾರಿಗೂ ಕೊಡಬೇಕು ಅಂತ ಕೊಟ್ಬಿಟ್ಟೆ. ಮುಂದೆ ನೀವೇ CM ಆಗ್ಬೇಕು ಅಂದ್ರೆ ಆಗಿದ್ದೀನಿ ಅಷ್ಟೇ, ನನಗೇನ್ ತೊಂದ್ರೆ. ಹಾಗಿದ್ರೆ ಬಟನ್ ಒತ್ತಿದ್ಯಾರು? ಪಾರ್ಟಿಯವರೇ ಒತ್ತಿದ್ದು. ಪಾರ್ಟಿನೇ ಡಿಸೈಡ್ ಮಾಡೋದು. ಪಾರ್ಟಿಯ ಕಾರ್ಯಕರ್ತನಾಗಿ ವಿಶೇಷತೆ ಏನು ಅಂತಂದ್ರೆ, ಪಾರ್ಟಿಯಲ್ಲಿ ನಮ್ಮ ಬಗ್ಗೆ ನಾವು ಡಿಸೈಡ್ ಮಾಡೋದಿಲ್ಲ. ನಮ್ಮ ಪಾರ್ಟಿ ಪ್ರತ್ಯೇಕ ಕಾರ್ಯಕರ್ತನ ಯೋಗ್ಯತೆ, ಕ್ಷಮತೆ, ಕೆಲಸ ಮಾಡೋ ರೀತಿ, ವಿಚಾರಧಾರೆಯ ಬಗ್ಗೆ ಇರೋ ಬದ್ಧತೆ, ಅವರ ಜೀವನದ ಬಗ್ಗೆ ಇರುವಂತಹ ವಿಶೇಷತೆಗಳು ಎಲ್ಲವೂ, ಅದೆಲ್ಲವನ್ನ ನೋಡಿ ಅಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ನನಗೆ ಹೆಮ್ಮೆ ಇದೆ, ನಮ್ಮ ಪಾರ್ಟಿ ನನ್ನಂಥ ಬಡ ಕಾರ್ಯಕರ್ತನನ್ನ ಈ ಮಟ್ಟಕ್ಕೆ ತಂದಿದೆ ಅನ್ನೋದ್ರ ಬಗ್ಗೆ. ನೋಡಿ, ಒಂದಷ್ಟು ಜನ ಹೇಳ್ತಾರೆ, JP ನಡ್ಡಾ ಅವರ ಪತ್ನಿ ಮಲ್ಲಿಕಾ ಅವರು ನಿಮಗೆ ರಾಖಿ ಕಟ್ತಾರೆ, ಬಹಳ ಆತ್ಮೀಯವಾದ ಸಂಬಂಧ ಇದೆ, ಅದರಿಂದ ಉಪಯೋಗ ಆಯ್ತು. ನೋಡಿ, ರಕ್ಷಾಬಂಧನ ಇಡೀ ಪ್ರದೇಶದಿಂದ ಕಟ್ಟಿಸ್ಕೋತೀನಿ, ಸಾವಿರಾರು ರಾಖಿ ಕಟ್ಟಿಸ್ಕೋತೀನಿ ನಮ್ಮ ಪ್ರದೇಶದಲ್ಲಿ. ಪ್ರತಿ ಹಬ್ಬದಲ್ಲೂ ತಂಗೀರು, ನನ್ನ ಪತ್ನಿ ಬಿಟ್ಟು ಉಳಿದವರೆಲ್ಲ ತಂಗೀರೆ ನನಗೆ ನಮ್ಮ ಕ್ಷೇತ್ರದಲ್ಲಿ. ಆದ್ರೆ ಅವರು ಕೂಡ ಪೊಲಿಟಿಕಲ್ ಪರಿವಾರದವರೇ ಅಲ್ವಾ? ಅಮ್ಮ ಕೂಡ ಜಬಲ್ಪುರ್ನಲ್ಲಿ ಚುನಾವಣೆಗೆ ನಿಂತಿದ್ರು ಸಾಕಷ್ಟು ಸಲ. ಯಾರ ತಂದೆ ಲೋಕಸಭಾ ಎಲೆಕ್ಷನ್ಸಲ್ಲಿ ಕಾಂಪೀಟ್ ಮಾಡಿರ್ತಾರೋ, ತಾಯಿನೂ ಎಲೆಕ್ಷನ್ಸಲ್ಲಿ ಕಾಂಪೀಟ್ ಮಾಡದಂಥವ್ರು, ಅದು ಲೋಕಸಭೆನೇ ಆಗಿರ್ಲಿ ರಾಜ್ಯಸಭೆನೇ ಆಗಿರ್ಲಿ, ಅವರು ಮಂತ್ರಿ ಕೂಡ ಆಗಿದ್ರು. ಆದ್ರೆ ಮಲ್ಲಿಕಾ ಅವರು ಎಲೆಕ್ಷನ್ಸಲ್ಲಿ ನಿಂತಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಲ್ವಾ? ಹಾಗಾಗಿ ನನ್ನ ನಂಬಿಕೆ ಏನು ಅಂತಂದ್ರೆ, ನಮ್ಮ ಪಾರ್ಟಿಯಲ್ಲಿ ಅದ್ಯಾವುದೇ ಕಾರ್ಯಕರ್ತನಿಗೆ ಎಂಥ ಕೆಲಸ ಕೊಟ್ರೂ ಕೂಡ ಅವನದನ್ನು ಖುಷಿಯಿಂದನೇ ಮಾಡ್ತಾನೆ. ನನಗೂ ಗರ್ವ ಇದೆ, ನನಗೆ ಕೊಟ್ಟಂತಹ ಎಲ್ಲ ಜವಾಬ್ದಾರಿಗಳನ್ನ ನಾನು ನಿಭಾಯಿಸಿದ್ದೇನೆ ಅಂತಾನೆ ಭಾವಿಸ್ತಾ ಇದ್ದೀನಿ ನಾನಿವತ್ತು. ರಾಜಕೀಯದ ಪಂಡಿತರು ಏನಿದಾರಲ್ಲ, ಅವ್ರು ಹೇಳ್ತಾರೆ, ಮೋಹನ್ ಯಾದವ್ ಅವರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂದ್ರೆ OBC ಸಮಾಜವನ್ನ ಪ್ರಭಾವಿತಗೊಳಿಸೋದಕ್ಕೆ. ಹೇಗಿರುತ್ತೋ ಯಾರ ದೃಷ್ಟಿ ಹಾಗೆ ಅವರ ಸೃಷ್ಟಿ. ನೋಡಿ, ಇದು ಕಾಂಗ್ರೆಸ್ನವರ ದೃಷ್ಟಿಕೋನ. ಅವರು ತಮ್ಮ ವೋಟ್ ಬ್ಯಾಂಕ್ಗಾಗಿ ಪ್ರತಿ ಜಾತಿಗಳನ್ನು ಅದೇ ರೀತಿಯಾಗಿ ನೋಡುತ್ತೆ. ಅದೇ ಕಾರಣದಿಂದ ನಮ್ಮ ಪ್ರಜಾಪ್ರಭುತ್ವ ಕುಗ್ತಾ ಇದೆ, ಮತ್ತೆ ಸಮಾಜದಲ್ಲಿ ಈ ರೀತಿ ಮಾತುಗಳಾಡ್ತಾರೆ. ನಮ್ಮ ಪಾರ್ಟಿ ಎಲ್ಲರ ಜೊತೆ, ಎಲ್ಲರ ವಿಕಾಸ, ಎಲ್ಲರ ವಿಶ್ವಾಸ, ಎಲ್ಲರ ಪ್ರಯಾಸದಿಂದ ನಡೀತಿದೆ ಮೋದಿಜಿಯ ಸರ್ಕಾರ. ನೀವು ಹೇಳ್ತೀರಿ ಮೋದಿ ಅವರು ನಡೆಸ್ತಾರೆ ಅಂತ. ರಾಹುಲ್ ಗಾಂಧಿ ಹೇಳ್ತಾರೆ, ಈ 163 ಸೀಟ್ ಏನ್ ಗೆದ್ದಿದಾರಲ್ಲ, ಪ್ರಚಂಡ ಬಹುಮತ ಸಿಕ್ಕಿದ್ಯಲ್ಲ, ಈ ವೋಟುಗಳನ್ನ ನೀವು ಕದ್ದು ಗೆದ್ದಿದ್ದೀರಾ ಅಂತ.
ಈಗ ರಾಹುಲ್ ಗಾಂಧಿ ಅವ್ರಿಗೆ ಯಾರು ತಿಳಿಸಿ ಹೇಳೋಕ್ಕಾಗುತ್ತೆ? ಅವ್ರು ಹೇಳ್ತಾರೆ ಗುಜರಾತಲ್ಲಿ 20 ವರ್ಷದಿಂದ ವೋಟ್ ಕಳ್ತನ ನಡೀತಾ ಇದೆ ಅಂತ, 20 ವರ್ಷದಿಂದ ಮಧ್ಯಪ್ರದೇಶದಲ್ಲೂ ಅದೇ ನಡೀತಾ ಇದೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ನೆನ್ಪಿಸೋಕೆ ಇಷ್ಟಪಡ್ತೀನಿ, 10 ವರ್ಷದಿಂದ ಅವ್ರ ಸರ್ಕಾರನೇ ಇದ್ದಿದ್ದು, ಅವ್ರೇನು ಅವಾಗ ಮಲ್ಕೊಂಡಿದ್ರ ಅಂತ. ಹೇಳ್ತಾ ಇರೋರಿಗೆ ಪ್ರಜ್ಞೆನೇ ಇಲ್ಲ ಏನ್ ಹೇಳ್ತಿದ್ದಾರೆ ಅಂತ. 10 ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು, 2004ರಿಂದ 2014ರವರೆಗೂ. ಪ್ರತಿ ರಾಜ್ಯದಲ್ಲೂ ತಮ್ಮದೇ ಆದ ರೀತಿಯಲ್ಲಿ ಎಲೆಕ್ಷನ್ಸ್ ನಡೀತಾ ಇತ್ತು. ಯಾರಾದ್ರೂ ಗೆಲ್ಬೇಕಿತ್ತು, ಯಾರಾದ್ರೂ ಸೋಲ್ಬೇಕಿತ್ತು. ನಾನು ದುಃಖದಿಂದ ಇದನ್ನ ಹೇಳ್ತೀನಿ, ರಾಹುಲ್ ಗಾಂಧಿ ಯಾವಾಗ ಅರ್ಥ ಮಾಡ್ಕೋತಾರೆ? ಅವರ ಈ ರೀತಿಯ ಹೇಳಿಕೆಯಿಂದ ಅವರ ಪಾರ್ಟಿ ಇನ್ನೂ ರಸತಳಕ್ಕೆ, ಪಾತಾಳಕ್ಕೆ ಹೋಗಿ ತಲುಪ್ತಾ ಇದೆ. ನೋಡಿ, ಇತ್ತೀಚೆಗೆ ಅವರು ಬಿಹಾರ್ನಲ್ಲಿದ್ದಾರೆ, ಮತಯಾತ್ರೆ ನಡೆಸ್ತಾ ಇದ್ದಾರೆ. ಮತ್ತವ್ರು ಹೇಳ್ತಾರೆ ಬಿಹಾರ್ನಲ್ಲಿ ಚುನಾವಣೆಯ ಆಯೋಗ ಬಿಜೆಪಿಯನ್ನ ಗೆಲ್ಸೋ ಕಾರಣಕ್ಕೆ ಜನರ ವೋಟನ್ನ ನಾಶ ಮಾಡ್ತಿದ್ದಾರೆ. ನನಗೆ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿಯ ಒಂದು ಮಾತು ನೆನಪಾಗ್ತಾ ಇದೆ. ಅವ್ರು ತುಂಬಾನೇ ಚೆನ್ನಾಗಿ ಅನಾಲಿಸಿಸ್ ಮಾಡಿದ್ದಾರೆ. ನಮ್ಮ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏನೇ ಕೆಲಸ ಕೊಟ್ರೂ ಅದನ್ನ ಹಾಳು ಮಾಡ್ತಾರೆ, ಅದನ್ನ ಹಾಳು ಮಾಡದೆ ಒಪ್ಪೋದೇ ಇಲ್ಲ ಅವರು. ಈಗ 3 ಸರ್ತಿ ಅವರನ್ನ ಲೋಕಸಭೆಗೆ ತರೋಕ್ ಟ್ರೈ ಮಾಡ್ತಿದ್ದಾರೆ, ಆದ್ರೆ 3 ಬಾರಿ ಸೋತೋದ್ರು. ಪಾರ್ಟಿನ ಎಂಥ ಹಂತಕ್ಕೆ ತಂದಿದ್ದಾರೆ. ಈ ಸಂಖ್ಯೆಗಳನ್ನು ಕಾಂಗ್ರೆಸ್ನವರೇ ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಅವರು ಯಾವುದೇ ರಾಜ್ಯಕ್ಕೆ ಹೋಗಿ ಯಾವ ಪಕ್ಷನೇ ಸಪೋರ್ಟ್ ಮಾಡಲಿ, ಇವತ್ತೇನು ಸಪೋರ್ಟ್ ಮಾಡಕ್ ಹೋಗ್ತಾರೋ, ಕೆಲವೊಮ್ಮೆ ಹೇಗಾಗುತ್ತೆ ಅಂದ್ರೆ, ಒಂದ್ ವೇಳೆ ಬಿಜೆಪಿ ಗೆಲ್ಲಿಲ್ಲ ಅಂದ್ರೆ ಆ ದಳದವರು ಗೆಲ್ತಾರೆ, ಆದ್ರೆ ಕಾಂಗ್ರೆಸ್ ಇನ್ನೂ ರಸತಳಕ್ಕೆ ಹೋಗ್ಬಿಡುತ್ತೆ, ಕಾಂಗ್ರೆಸ್ ಪೊಸಿಷನ್ ಇನ್ನೂ ಹಾಳಾಗುತ್ತೆ. ಇದೇ ಕಾರಣ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಚುನಾವಣೆಯನ್ನ ಸೋಲೋದಕ್ಕೆ, ರಸತಳಕ್ಕೆ ಹೋಗೋದಕ್ಕೆ. ನರೇಂದ್ರ ಮೋದಿ, ಅಮಿತ್ ಶಾ ಮತ್ತೆ ಎಲೆಕ್ಷನ್ ಕಮಿಷನ್ ಇವ್ರು ಸೇರ್ಕೊಂಡು ಕಾಂಗ್ರೆಸ್ನ ಸೋಲಿಸ್ತಿದ್ದಾರೆ. ನೋಡಿ, ಈ ಪ್ರಶ್ನೆಗೆ ನಾನು ಜವಾಬ್ದಾರಿಯಿಂದ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿ ಅವರಿಗೆ ಆಪೋಸಿಷನ್ ಪಾರ್ಟಿ ಲೀಡರ್ನ ಪದವಿಯ ಮಹತ್ವನೇ ಗೊತ್ತಿಲ್ಲ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ. ಭಾರತದಷ್ಟು ಪಾಪ್ಯುಲೇಷನ್ ಬೇರೆ ಯಾವುದೇ ದೇಶದ್ದಿಲ್ಲ. ನನ್ನ ಪ್ರಕಾರ ಗರ್ವದ ವಿಷಯ ಏನು ಅಂತಂದ್ರೆ, ಸ್ವತಂತ್ರದ ನಂತರದವರೆಗೂ ಇವತ್ತಿನವರೆಗೂ ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ. ಭಾರತದ ಸುಪ್ರೀಂ ಕೋರ್ಟ್, ಬೇರೆಲ್ಲ ನ್ಯಾಯಾಲಯಗಳಿಂದ ಭಾರತದ ಗೌರವ ಜೀವಂತವಾಗಿದೆ. ಭಾರತದ ಎಲೆಕ್ಷನ್ ಕಮಿಷನ್ನಿಂದಾಗಿ ಇಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿದೆ. ಆದ್ರೆ ದೌರ್ಭಾಗ್ಯ ಏನು ಅಂದ್ರೆ, ಅರ್ಬನ್ ನಕ್ಸಲ್ ದೃಷ್ಟಿಕೋನದಿಂದ ರಾಹುಲ್ ಗಾಂಧಿ ಇದೆಲ್ಲದರ ಬಗ್ಗೆ ಪ್ರಶ್ನೆ ಎತ್ತುತ್ತಾರೆ. ಇದು ತುಂಬಾನೇ ನಾಚಿಕೆಗೇಡು ಅಂತ ಹೇಳ್ತೀನಿ ನಾನು. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ಅವರು ಪ್ರಜಾಪ್ರಭುತ್ವದ ಪಿಲ್ಲರ್ಸ್ ಮೇಲೆನೆ ಪ್ರಶ್ನೆಯನ್ನ ಎತ್ತಿದ್ರೆ, ಅವರಿಗೆ ಸುಪ್ರೀಂ ಕೋರ್ಟೇ ಇಷ್ಟ ಇಲ್ಲ ಅಂದ್ರೆ, ಅವರಿಗೆ ಎಲೆಕ್ಷನ್ ಕಮಿಷನ್ ಇಷ್ಟ ಇಲ್ಲ ಅಂದ್ರೆ, ಅವರಿಗೆ ನಮ್ಮ ಸೈನ್ಯದ ಬಗ್ಗೆನೇ ನೋಡಿ, ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆದ್ರೂ, ಏರ್ ಸ್ಟ್ರೈಕ್ ಆದ್ರೂನು ಅದರ ಸಾಕ್ಷಿಗಳನ್ನ ಕೇಳ್ತಾರೆ. ನನಗನ್ಸುತ್ತೆ ರಾಹುಲ್ ಗಾಂಧಿ ಅವರಿಗೆ ಇಂಥ ಮಾತುಗಳನ್ನ ಆಡೋದಕ್ಕೆ ನಾಚಿಕೆ ಆಗ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರ ಕಣ್ಣುಗಳು ತೀಕ್ಷ್ಣವಾಗಿರುತ್ತೆ. ಅವರು ಏನೇನ್ ಹೇಳ್ತಾರೋ ಜನ ಎಲ್ಲ ಲೆಕ್ಕ ಇಡ್ತಿದ್ದಾರೆ. ಇಂದೆಲ್ಲ ನಾಳೆ ರಾಹುಲ್ ಗಾಂಧಿಗೆ, ಅವರ ಪಾರ್ಟಿಗೆ ಉತ್ತರ ಕೊಡ್ಲೇಬೇಕಾಗುತ್ತೆ ಅವರ ಈ ನಡವಳಿಕೆಗೆ. ಜನತೆಯಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಕೇಜ್ರಿವಾಲ್ರವರ ಆರೋಪ ಏನಂದ್ರೆ, ಮೋದಿ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರ ಮೇಲೆ ತುಂಬಾ ಕೇಸ್ ಹಾಕಿದ್ದಾರೆ, ಆದ್ರೆ ಅವರನ್ನ ಅರೆಸ್ಟ್ ಮಾಡಿಲ್ಲ. ಮೋದಿ ಸರ್ಕಾರ ಮತ್ತೆ ಕಾಂಗ್ರೆಸ್ ಏನಾದ್ರು ಸೇರ್ಕೊಂಡಿದ್ದೀರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಕ್ಕೆ ಇಷ್ಟಪಡದೇ ಇರೋರು ಇದ್ರ ಬಗ್ಗೆ ಏನ್ ಮಾತಾಡ್ತಾರೆ? ಕೇಜ್ರಿವಾಲ್ ಅವರೇ ಹೇಳ್ಬೇಕು. ಸ್ವಾತಂತ್ರ್ಯದ ನಂತರ ಈ ರೀತಿಯ ಸಿಎಂಗಳು ಯಾರೂ ಬರಲೇ ಇಲ್ಲ, ಕೇವಲ ಕೇಜ್ರಿವಾಲ್ ಅವ್ರು ಮಾತ್ರ. ಇನ್ನೂ ಹೇಳೋದಾದ್ರೆ ಲಾಲು ಯಾದವ್ ಇರ್ಬೋದು, ಅವರ ಹೆಂಡತಿ, ಅವರ ಮಕ್ಕಳು, ಮತ್ ಜಾರ್ಖಂಡ್ನ ಸುಬ್ಬು ಸೊರೇನ್ ಅವ್ರಿರ್ಬಹುದು, ಮತ್ತೆ ಇಲ್ಲಿವರೆಗೂ ಬೇರೆ ಎಲ್ಲ ದೇಶದ ರಾಜಕಾರಣಿಗಳು ಯಾವುದೇ ಮಂತ್ರಿ ಆಗಿರ್ಲಿ, ಯಾರ ಮೇಲೆ ಅಲಿಗೇಷನ್ಸ್ ಬಂದು ಅವರು ಜೈಲಿಗೆ ಹೋಗೋ ಸಂದರ್ಭ ಬಂದಾಗ ಅವ್ರು ರಿಸೈನ್ ಮಾಡಿದ್ರು. ಹಾಗಾಗಿ ಅವರಿಗೆ ಪ್ರಶ್ನೆ ಮಾಡುವಂತ ಅಧಿಕಾರನೇ ಇಲ್ಲ. ಯಾಕೆ ಪ್ರಶ್ನೆ? ಖಂಡಿತ ಸರ್. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನ್ನ ಪಕ್ಷದ 5 ಮಂತ್ರಿಗಳನ್ನ ನನ್ನನ್ನು ಸೇರಿಸಿ ಜೈಲಿಗೆ ಹಾಕಿದ್ರು, ನನ್ನ ವಿರುದ್ಧ ಯಾವುದೇ ಸಾಕ್ಷಿ ಕೂಡ ಇರ್ಲಿಲ್ಲ. ಆದ್ರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಸಾಕ್ಷಿ ಇದೆ, ಸೋನಿಯಾ ಗಾಂಧಿ ಅವರ ವಿರುದ್ಧ ಸಾಕ್ಷಿ ಇದೆ. ಅವ್ರನ್ನ ಮೋದಿ ಅವರು ಜೈಲಿಗೆ ಹಾಕ್ಸೋದಿಲ್ವಲ್ಲ? ಹಾಗಿದ್ರೆ ಅವರು ಡೆಲ್ಲಿಯಲ್ಲಿ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಯಾಕೆ ಎಲೆಕ್ಷನ್ಸಿಗೆ ಹೋಗ್ಬೇಕಿತ್ತು? ಯಾಕೆ ಅವ್ರಿಗೆ ಬುದ್ಧಿ ಇರ್ಲಿಲ್ವಾ? ಅವ್ರಿಗೆ ಗೊತ್ತಿತ್ತಲ್ವಾ ಇವರೆಲ್ಲ ತಪ್ಪಿತಸ್ಥರು ಅಂತ? ಇವರ 2 ಮುಖಗಳು ಹೊರಗೆ ಬರ್ತಾ ಇವೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಇವರಿಗೆ ಜಾಮೀನ್ ಸಿಕ್ಕಿದೆ, ಇನ್ನು ಕೇಸ್ ನಡೀತಾ ಇದೆ. ಕೇಸ್ ಮುಗಿತು ಅಂತ ಇವ್ರಿಗೆ ಯಾರು ಹೇಳಿದ್ದು? ಕೇಸ್ ಇನ್ನೂ ನಡೀತಾ ಇದೆ ಅಲ್ವಾ? ಅದನ್ನ ನ್ಯಾಯಾಲಯ ಡಿಸೈಡ್ ಮಾಡಬೇಕು. ಈಗ ನನ್ನ ಮೇಲೂ ಕೇಸ್ ನಡೀತಾ ಇದೆ, ನಾನು ಜಡ್ಜ್ ಸಾಹೇಬ್ರನ್ನ ನೋಡ್ತಾ ಇದ್ದೀನಿ, ಅವ್ರು ನನ್ನ ಮೇಲೆ ಕೃಪೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ಇನ್ನು ಕೇಸ್ ನಡೀತಾ ಇದೆ ಅಲ್ವಾ? ಜನತೆಯಿಂದ ಇನ್ನೊಂದೆರಡು ಪ್ರಶ್ನೆ ತಗೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಎಷ್ಟು ಕೆಳಮಟ್ಟಕ್ಕೆ ಬಂದಿದೆ ಅಂದ್ರೆ, ಇತ್ತೀಚೆಗೆ ಬಿಹಾರದಲ್ಲಿ ಒಂದು ಸಭೆಯಲ್ಲಿ ಮೋದಿಜಿಗೆ ಮತ್ತೆ ಅವ್ರ ತಾಯಿಗೆ ಅಪಶಬ್ದ ಮಾತಾಡಿದ್ರು. ಅಂಥವ್ರಿಗೆ ಏನಾಗಬೇಕು? ನೀವೇನು ಹೇಳಕ್ ಇಷ್ಟಪಡ್ತೀರಾ? ನೀವು ತುಂಬಾನೇ ಸೂಕ್ತವಾದ ಪ್ರಶ್ನೆ ಕೇಳಿದ್ರಿ. ನಾನು ಕಟು ಶಬ್ದಗಳಲ್ಲಿ ನಿಂದಿಸೋಕೆ ಇಷ್ಟಪಡ್ತೀನಿ.
ನಮ್ಮ ದೇಶದ ಸಂಸ್ಕೃತಿ ಆ ರೀತಿ ಯಾವತ್ತೂ ಇಲ್ವೇ ಇಲ್ಲ. ಅದಕ್ಕೆ ತದ್ವಿರುದ್ಧವಾಗಿದೆ. ನಮ್ಮ ದೇಶದ ವಿರೋಧಿಗಳು ಕೂಡ ಸೈನ್ಯದ ಜೊತೆಗೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಸತ್ ಹೋದ್ರೆ ನಾವು ಸೈನಿಕನ ದೇಹವನ್ನ ವಾಪಸ್ ಕೊಟ್ಟು ಗೌರವ ಸಲ್ಲಿಸ್ತೇವೆ. ಮತ್ತೆ ಇತ್ತೀಚೆಗೆ ದಿವಂಗತರಾದಂತಹ ಮಾನ್ಯ ಮೋದಿಯವರ ತಾಯಿ, ಅವರನ್ನು ಯಾರಾದರೂ ತೆಗಳ್ತಾರೆ ಅಂತಂದ್ರೆ ಅವ್ರ ತಲೆ ಸರಿಯಿಲ್ಲ ಅಂತಾನೆ ಹೇಳಬಹುದು. ಅವರಿಗೆ ಭಾರತೀಯ ಸಂಸ್ಕೃತಿ ಅರ್ಥ ಆಗಲ್ಲ ಅಂತ ಹೇಳಬಹುದು. ಕಟು ಶಬ್ದಗಳಲ್ಲಿ ನಿಮ್ಮೆಲ್ಲರ ಮುಖಾಂತರ ನಾನು ಬಯೋಕಿಷ್ಟಪಡ್ತೀನಿ ಅವರನ್ನ. ಅವ್ರು ಈ ರೀತಿ ಮಾಡೋದಕ್ಕೆ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ತೀನಿ. ನೋಡಿ, ಇವ್ರು ಕೇಳ್ತಾ ಇದ್ದಾರೆ ಇಂಥವ್ರಿಗೆ ಯಾವ ಚಿಕಿತ್ಸೆಯನ್ನ ಕೊಡಬೇಕು ಅಂತ. ಇಂಥವ್ರಿಗೆ ಚಿಕಿತ್ಸೆ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದೀರಾ, ಬಟನ್ ಒತ್ರಿ, ಭಾರತ್ ಮಾತಾ ಕಿ ಜೈ ಅಷ್ಟೇ. ಬಿಹಾರದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ, ಜನರ ಕೈಯಲ್ಲಿ ಬಟನ್ ಇದೆ, ಹಾಗಾಗಿ ಪೂರ್ತಿ ಚಾನ್ಸ್ ಇದೆ. ನಾನು ಇದೇ ದೃಷ್ಟಿಕೋನದಲ್ಲೇ ನೋಡೋದು. ನಮ್ಮ ದೇಶದಲ್ಲಿ 5000 ವರ್ಷಗಳ ಹಿಂದಿನ ಭಗವಂತ ಕೃಷ್ಣನ ಉದಾಹರಣೆ ಇದೆಯಲ್ಲ. ಶಿಶುಪಾಲ 100 ತಪ್ಪುಗಳಿಗಾಗಿ ಕ್ಷಮೆ ಕೇಳಿದ್ನೋ, ಅವರ ಚಿಕ್ಕಮ್ಮನಿಗೆ ಆಶ್ವಾಸನೆ ಕೊಟ್ಟಿದ್ನೋ, ಮತ್ತೆ 99 ಆದರಂತಹ 100ನೇ ತಪ್ಪು ಮಾಡಿದಾಗ ಅವರು ಬೆರಳನ್ನ ಎತ್ತುತ್ತಾರೆ. ಬೆರಳೆತ್ತುತ್ತಿದ್ದ ಹಾಗೆ ಭಗವಂತ ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಬರುತ್ತೆ. ಮತ್ತೆ ನಾವೆಲ್ಲರೂ ನೋಡಿದೀವಿ, 100 ತಪ್ಪುಗಳ ನಂತರ ಧಡಾಮ್. ಇವತ್ತಿನ ಸಮಯದಲ್ಲಿ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಸುದರ್ಶನ ಚಕ್ರ ಅಂದ್ರೆ ಬಟನ್ ಒತ್ತೋದು, ಬೇರೆಲ್ಲ ಕೆಲಸ ತನಗೆ ತಾನೇ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಯಾರನ್ನೂ ಹೊಡೆಯುವಂತಹ ಅವಶ್ಯಕತೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸೋಲ್ಸಿದ್ರೆ ಸಾಕು, ಎಲ್ಲದಕ್ಕೂ ಉತ್ತರ ಸಿಕ್ಬಿಡುತ್ತೆ. ನನಗೀ ವಿಷಯದಲ್ಲಿ ಪೂರ್ತಿ ನಂಬಿಕೆ ಇದೆ. ಬಿಹಾರ್ನ ಜನತೆ ಈ ರೀತಿ ಕೆಟ್ಟ ಮಾತುಗಳನ್ನಾಡೋದನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಇದನ್ನ ನೀವು ಬರ್ದಿಟ್ಕೊಳ್ಳಿ. ಮೋಹನ್ ಅವರೇ, ಬಿಹಾರ್ನಲ್ಲಿ ಕಾಂಪಿಟೇಷನ್ ಇರೋದು ಲಾಲು ಯಾದವ್ ಮತ್ತೆ ತೇಜಸ್ವಿ ಯಾದವ್ ಅವರಿಗೆ. ಅವರು ಕೂಡ ಯದುವಂಶಿಗಳು. ಅವರ ವಿರುದ್ಧ ಪ್ರಚಾರ ಮಾಡಕ್ ಹೋಗ್ತೀರಾ? ನಾನು ಪಾರ್ಟಿ ಪ್ರಚಾರಕ್ಕೆ ಹೋಗ್ತೀನಿ. ಎದುರುಗಡೆ ಯಾರಿರ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಾವು ಮಹಾಭಾರತದ ಕಾಲದವರು, ನಮ್ಮ ಸಿದ್ಧಾಂತದವರು ನಮ್ಮ ಜೊತೆಗಿರ್ತಾರೆ. ಎದುರುಗಡೆಯವರು ಎದುರುಗಡೆ ಇರ್ತಾರೆ ಅಷ್ಟೇ.